Hi guys, welcome to our YouTube channel. ಈ ವ್ಲಾಗನ್ನು ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ವಿ ಸ್ಟಾರ್ಟೆಡ್ ಒನ್ ಗುಡ್ ಹ್ಯಾಬಿಟ್. ಅಂದರೆ ಫ್ಯೂ ಡೇಸಿಂದನೇ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಬೆಳಗ್ಗೆ ನಾನು ಪ್ರಜ್ವಲ್ ಮತ್ತು ಅಮ್ಮ ವಾಕಿಂಗ್ ಹೋಗ್ತೇವೆ ಅರೌಂಡ್ 1 hour. ಸೊ ನಿನ್ನೆ ಆ್ಯಕ್ಚುಲಿ ನಾನು ಮೊದಲ ಬಾರಿಗೆ ಬ್ಯಾಂಗ್ಳೂರಿಗೆ ಬಂದ ಮೇಲೆ ನಾವು ಕ್ಲೈಂಟ್ ಆಫೀಸಿಗೆ ಹೋಗಿದ್ದೆ. ಕರೆದಿದ್ರು. ಎಕ್ಸ್ಪೀರಿಯನ್ಸ್ ಹೇಳಿದರೆ ತುಂಬ ದೂರ ಇದೆ ಒಂದು ಅಷ್ಟೇ. ಓಕೆ, ಹೋಗುವಾಗ ಆರಾಮ್ಸೆ ಹೋದರೆ ಅಲ್ಲಿ ತುಂಬ ಫ್ರೆಂಡ್ಸ್ ಇದ್ದರು. ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಎಂಜಾಯ್ ವರ್ಕ್ ಕೂಡ ಮಾಡಿದ್ದೇವೆ. ಸೊ ಈವ್ನಿಂಗ್ ಎಲ್ಲ 6:30 ಅರೌಂಡ್ ನಾನಿನ್ನು ಹೊರಡಿದೆ ಆಫೀಸಿಂದ ಮನೆಗೆ ಹೊರಟ ಮೇಲೆ ಅರೌಂಡ್ ಕಬ್ಬನ್ ಪಾರ್ಕ್ ರೀಚ್ ಆದಾಗ ಮೆಟ್ರೋ ಸ್ಟಕ್ ಆಯಿತು ಗೈಸ್. ಒಂದು 2 days ಬ್ಯಾಕ್ ಕೂಡ ಹಾಗೆ ಆಗಿತ್ತು. ನಾವು ಅದನ್ನು ರೀಲ್ಸಲ್ಲಿ ನೋಡ್ತಾ ಇದ್ವಿ. ಆಮೇಲೆ ನನ್ನ ಮೈದನು ಕೂಡ ಅದರಿಂದ ಸ್ಟಕ್ ಆಗಿದ್ದ. ಅವನು ಕೂಡ ಬರಬೇಕಾದ್ರೆ ಲಿಟ್ರಲಿ 12 o'clock ಆಗಿತ್ತು. ಅವನಿಗೆ ನೈಟ್ ಶಿಫ್ಟ್ ಇರೋದು. ನೈಟ್ ಇನ್ ದ ಸೆನ್ಸ್ ಮಧ್ಯಾಹ್ನ 1 o'clock ಮತ್ತು ನೈಟ್ 9 o'clock ಸೊ ಅವನು ಆ ದಿನ ರೀಚ್ ಆಗಬೇಕಾದ್ರೆ 12 o'clock ಆಗಿತ್ತು. ಸೊ ನಾನು ಆವಾಗ ಅಷ್ಟು ಫೀಲ್ ಮಾಡಿದ್ವಿ ಲೇಟ್ ಆಯಿತು ಅಂತ ಪರ್ಸ್ನಲ್ ಫೀಲ್ ಆಗಿರಲಿಲ್ಲ. ನಿನ್ನೆ ನನಗೆ ಹಾಗೆ ಫೀಲ್ ಆಯಿತು ಆ ಮೂಮೆಂಟ್. ಮೆಟ್ರೋ ಸ್ಟಕ್, ಜಸ್ಟ್ ಡೋರ್ ಕ್ಲೋಸ್ ಆಗ್ತದೆ, ಓಪನ್ ಆಗ್ತದೆ. ಆಮೇಲೆ ಆ ಮೆಟ್ರೋದಲ್ಲಿ ಆಲ್ರೆಡಿ ಇದ್ದವರು ಆ ದಿನದ್ದು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರಬೇಕು. ಬಿಕಾಸ್ ಅವರ ಎಕ್ಸ್ಪ್ರೆಷನ್ ಮೊನ್ನೆ ಆದ ಹಾಗೆ ಸ್ಟಾರ್ಟ್ ಮಾಡಿದ್ರು ಹೇಳಲಿಕ್ಕೆ. ಫುಲ್ ರಶ್ ಇತ್ತು, ಸೀಟ್ ಕೂಡ ಸಿಕ್ಕಿರಲಿಲ್ಲ. ನನಗೆ ನಿಂತಾಗ ಒಳ್ಳೆ ಉಸಿರು ಕಟ್ತಾ ಇತ್ತು. ಅಂದರೆ ಜಸ್ಟ್ ಕ್ಲೋಸ್ ಓಪನ್ ಇದೇ ಆಗ್ತಾ ಇತ್ತಲ್ಲ, ಆ ಮೊಮೆಂಟಲ್ಲೂ ಕೂಡ ಜನರು ಆಗ್ತಾ ಇದ್ರು. ಅಂದರೆ ಕ್ಲೋಸ್ ಓಪನ್ ಆಗ್ತಿದ್ದಾಗೆ ಯಾರಿಗೆ ಅರ್ಥ ಆಗಿರಲಿಲ್ಲ ಸ್ವಲ್ಪ ಹೊತ್ತಿಗೆ ಬರ್ತಾ ಇದ್ದವರಿಗೆ. ಆಮೇಲೆ ನಮ್ಮಲ್ಲಿ ಮೆಟ್ರೋದಿಂದ ಎಲ್ಲರನ್ನು ಹೊರಗೆ ಹಾಕಿದ್ರು. ಎಲ್ಲ ಹೊರಗೆ ಬನ್ನಿ, ಟೆಕ್ನಿಕಲ್ ಎರರ್ ಅಂತ ಹೇಳಿದರು. ಓಕೆ, ಕೈ ನೋವಾಗ್ತುಂಟು ಆ್ಯಕ್ಚುಲಿ. ಓಕೆ, ಸೊ ಅದನ್ನು ಕ್ಲಿಪ್ಸ್ ತಗೊಂಡೆ ನಾನು ಆ್ಯಕ್ಚುಲಿ ಆ ಮೂಮೆಂಟನ್ನು, ಬಿಕಾಸ್ ನಾನು ಫೀಲ್ ಮಾಡಿದ್ದೆ ಅಂತ. ಸೊ ಆಮೇಲೆ ಇನ್ನೊಂದು ಟ್ರೈನ್ ಬಂತು. ಅವನ್ನೆಲ್ಲ ಹೊರಗೆ ಹಾಕಿದ ಮೇಲೆ ಇನ್ನೊಂದು ಆಲ್ರೆಡಿ ಅಲ್ಲಿ ಹೋಗ್ತಿರೋ ಟ್ರೈನ್ ಬಂತು. ಫುಲ್ ರಶ್ ಇತ್ತು, ಅದರಲ್ಲಿ ಹತ್ತಿದ್ವಿ ಎಲ್ಲರೂ ಸಹ. ಅದು ಕಂಬೈನ್ ಮಾಡಿದ್ರು 2 ಟ್ರೈನನ್ನು. ಅದರಲ್ಲಿ ಮತ್ತೆ ರಶ್ ಇತ್ತು, ತುಂಬ ರಶ್ ಅದರಲ್ಲೂ ಇತ್ತು. ಅರೌಂಡ್ ಮೆಜೆಸ್ಟಿಕ್ ಎಲ್ಲ ಕಳೆದ ಮೇಲೆ ನನಗೆ ಸೀಟ್ ಸಿಕ್ತು. ಸೊ ಹಾಗಾಗಿ ನಾನು ಮನೆಗೆ ರೀಚ್ ಆಗುವ ಅರೌಂಡ್ 9:30 ಆಯಿತು. ಐ ಸಪೋಸ್ ಟು ರೀಚ್ ಅರೌಂಡ್ 8 o'clock, 8:30, 9:30 ಆಯಿತು ರೀಚ್ ಆಗಬೇಕಾದ್ರೆ. ಸೊ ದಿಸ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್. ಬನ್ನಿ ಗೈಸ್, ಜಾಗಿಂಗ್ಗೆ ಹೋಗುವ ಇವಾಗ. ದಿಸ್ ಇಸ್ ಅವರ್ ವಾಕಿಂಗ್ ಪ್ಲೇಸ್. ನೋಡಿ, ಅಮ್ಮ ಮಗ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದೇನು ಹೇಳಿದ್ರು, ಕೆಂಗೇರಿ ಲೇಕ್ ಫುಲ್ ಬೇಸಿಗೆಯಲ್ಲಿ ಫುಲ್ ಬತ್ತಿ ಹೋಗಿತ್ತು. ಇವಾಗ ನೀರು ಬರ್ತಾ ಉಂಟು, ಮಳೆ ಬಂದ ಸ್ಟಾರ್ಟ್ ಆದ್ಮೇಲೆ. ಪ್ಲೇಸ್ ನೋಡಿ, ನಾವು 10 rounds ಬರ್ತೇವೆ ಆಕ್ಚುಲಿ ಯೂಶುವಲಿ ಪ್ಲೇಸಲ್ಲಿ ಬಂದಾಗ 1 hourಗೆ. ಪ್ಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಉಂಟು ನೋಡಿ. ನನಗೆ ತುಂಬ ಫೇವ್ರೇಟ್ ಈ ಪ್ಲೇಸ್. ನಾನು ಹೋಗ್ಬೇಕಂತ ತುಂಬ ಸಲ ಅಂದ್ಕೊಂಡಿದ್ದೆ, ಬಟ್ ಬಿಡ್ತಿರ್ಲಿಲ್ಲ. ಆವಾಗ ಬೇಸಿಗೆಗಾಲದಲ್ಲಿ ಬರ್ತಿದ್ರು, ಮಳೆಗಾಲದಲ್ಲಿ ನೀರಿದೆ ಅಂತ ಬಿಡುದಿಲ್ಲ. ನಾವು ನೋಡಿ ರೋಡ್ ಸೈಡಲ್ಲಿರುವ ಒಂದು ಫುಟ್ಪಾತ್ ಅಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಎಲ್ಲರೂ ಜಾಗ್ ಮಾಡ್ತಾ ಇರ್ತಾರೆ. ಯಾವಾಗಲೂ ಒಟ್ಟಿಗೆ ಪ್ರಜ್ವಲ್ ಒಂದೇ ಸ್ಪೀಡಲ್ಲಿ ಇರ್ತೇನೆ. ಈ ಸಲ ಮಿಸ್ ಆಯ್ತು. ಪ್ರಜ್ವಲ್ ಸ್ಪೀಡ್ ಮತ್ತು ನನ್ನ ಸ್ಪೀಡ್ ಬೇರೆ ಬೇರೆ ಆಗಿ ಮೂವರು ಒಂದೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೇವೆ.
ಮತ್ತೆ ಕಣ್ಣು ಕೆರಕ್ತಾ ಇದ್ನೆ ಪ್ರಜ್ವಲ್ ಬರ್ಬೇಕಾದ್ರೆ. ಅಂದ್ರೆ ನಾವು ಬೆಳಗ್ಗೆ ಬೇಗ ಹೇಳ್ತೇವಲ್ಲ, ಕಣ್ಣು ಬೆಡ್ಡಿಗೆ ಆಗುದಿಲ್ಲ. ಮಾರ್ನಿಂಗ್ ಕಷ್ಟಪಟ್ಟು ಹೋಗ್ತಾ ಇರ್ತೇವೆ. ಪ್ರಜ್ವಲ್ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಇನ್ನ ನನ್ ಕೈಗೆ ಸಿಗಲ್ಲ ಗೈಸ್. ನಾನು ಮ್ಯಾಚ್ ಮಾಡೋದು ಫಾಸ್ಟ್ ನಡೀತಾ ಇದ್ದೆ, ಇನ್ನು ನನ್ಗೆ ಅವ್ನು ಸಿಗಲ್ಲ. ಅಲ್ಲಿ ನೋಡಿ, ಒಂದು ಅಜ್ಜಿ ಒಂದು ಆಂಟಿ ಇಬ್ಬರು ಪಟ್ಟಂಗ್ ಹೊಡೆದುಕೊಂಡೆ ಹೋಗ್ ಮಾಡ್ತಾರೆ. ನಾವು ಒಬ್ಬೊಬ್ಬರೇ ವಾಕ್ ಮಾಡ್ತಾ ಇದ್ದೇವೆ. ಆಮೇಲೆ ನಂದು 4 ರೌಂಡ್ಸ್ ಕಂಪ್ಲೀಟ್ ಆಯ್ತು ಟೈಮಲ್ಲಿ. ಇನ್ನೂ ಇದೆ 6 ರೌಂಡ್ಸ್. ತುಂಬ ಒಳ್ಳೆದಾಗ್ತದೆ ಬೆಳಗ್ಗೆ ವಾಕ್ ಮಾಡ್ಲಿಕ್ಕೆ. ಆಫ್ಟರ್ ದ್ಯಾಟ್ ಟು ಫೀಲ್ ಫ್ರೆಶ್. ನೋಡಿ ಅಜ್ಜಿ ಇವಾಗಾದ್ರೂ ಒಟ್ಟಿಗೆ ಹೋಗುವ, ಓಡ್ಬೇಡ ನಡಿವ. ಪಾಪ ಗೈಸ್ ಓಡ್ಲಿ, ನಾನು ಹೋಗಾಯ್ತು. ಬರುವುದು ಓಡಿಕೊಂಡು, ಹೋಗುವುದು ನಡೆದುಕೊಂಡು, ಇದು ಸ್ಟ್ರಾಟಜಿ. ನಾನು ಸಹ ಹಾಗೆ ಮಾಡ್ತೇನೆ. ರಸ್ತಿಲ್ಲ ಏನಿಲ್ಲ. ಬ್ಯಾಕ್ ಗ್ರೌಂಡ್ ತುಂಬಾ ಚಂದ ಕಾಣ್ತದೆ ಆಯ್ತಾ ಕ್ಯಾಮರಾದಲ್ಲಿ. ಟೈಮ್ಸ್ ನಾವು ಬೋಂಡ ಕುಡಿತೇವೆ ವಾಕಿಂಗ್ ಆದ್ಮೇಲೆ. ಅಮ್ಮ ಕುಡಿತಾರೆ. ಇದೊಂದು ರೂಟೀನ್ ಸ್ಟಾರ್ಟ್ ಮಾಡಿದ್ದೇವೆ. ಜೀರಿಗೆ ಮತ್ತು ಸೋಂಪು, ಕಾಳು ಮತ್ತು ಮೆಂತೆ ಹಾಕಿದ ವಾಟರ್ ಬೆಳಗ್ಗೆ ಕುಡಿಯೋದು. ಸೊ let's drink. It's good for gut health, guys. ನೋಡಿ, ನಾವು ಫಸ್ಟ್ ಟೈಮ್ ಲೈವ್ ಆಗಿ ರೆಡ್ ಸ್ವಲ್ಪ ಪಿಂಕ್ ಕಲರ್ ಡ್ರ್ಯಾಗನ್, ಎಷ್ಟು ಕಲರ್ಫುಲ್ ಇದೆ, ಫುಲ್ ಕಲರ್ ಇದೆ. ಸೊ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಒಂದು ಸೆಟ್ ಮಾಡಿದ್ದೇನೆ. ಆದ್ರೆ ಈ ಫ್ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಲರ್ ಹೋಗ್ಬೋದು. ನಾ ಫಸ್ಟ್ ಶಾಪ್ ಅಲ್ಲಿ ತಗೊಂಡು ತುಂಬಾ ಕೈಯಲ್ಲಿ ನೋಡಿ ಕಲರ್ ಹೇಗೆ ಬರ್ತಾ ಇದೆ ಅಂತ. ಸ್ವೀಟ್ ಇದೆ ಅಲ್ಲ ಪ್ರಜು, ಅಲ್ಲ ರೀ? ಹೌದು. ನಾ ಮಿಲ್ಕ್ ಶೇಕ್ ಮಾಡುವ. ಹೇಗಿದೆ ಪ್ರಜ್ವಲಿ ಕೊಡ್ತಿದ್ದೀನಿ, ನೋಡುವ. ಟೇಕ್ ದಿಸ್. ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಕೋಲ್ಡ್ ಬೇಕು, ಕೋಲ್ಡ್ ಇಡುವ ನೀವು ಹೋಗಿ ಬಂದ್ಮೇಲೆ. ಟೇಸ್ಟ್ ಹೇಗುಂಟು ಸತ್ಯ ಹೇಳು. ಯು ಲೈಕ್ ಇಟ್ ಆರ್ ನಾಟ್? ಕಲರ್ ತುಂಬಾ ಚಂದ ಉಂಟಲ್ಲ. ಹಾಗಾದ್ರೆ ನಾನು ಕೋಲ್ಡ್ ಮಾಡ್ಲಿಕ್ಕೆ ಇರ್ತೇನೆ ಫ್ರೀಸರ್ ಅಲ್ಲಿ. ಓಕೆ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಎಸ್ಟರ್ಡೇ ವ್ಲಾಗ್ನ ಕಂಟಿನ್ಯೂಷನ್. ಸೊ ನಾವಿವಾಗ ಇವತ್ತು ಸ್ಯಾಟರ್ಡೆ, ಸೊ ಮಂತ್ಲಿ ಗ್ರೋಸರಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾವಾಗಲೂ ಯೂಶುವಲ್ ನಾವು ಹೋಗ್ತಿರೋ ತಲಗಟ್ಟಪುರ ಡಿ ಮಾರ್ಟಿಗೆ. ಈ ಸಲ ಒಂದು ಚೇಂಜಸ್ ಇರಲಿ ಅಂತ ಗೋಪಾಲನ್ ಮಾಲ್ ಅಲ್ಲಿರುವ ಡಿ ಮಾರ್ಟಿಗೆ ಹೋಗ್ತಾ ಇದ್ದೇವೆ. ದಟ್ ಈಸ್ ಕ್ವೈಟ್ ನಿಯರ್, ಅಂದ್ರೆ ಸ್ಟ್ರೈಟ್ ಆಗಿ ನಮ್ಗೆ ಹೋಗ್ಬೋದು. ಸೊ ಬನ್ನಿ ಗೈಸ್, ಹೋಗೋಣ ಅಲ್ಲಿಗೆ. ಎಲ್ರು ಹೋಗ್ತಾ ಇದ್ದೇವೆ. ನಾವು ರೀಚ್ ಆದ್ವಿ ಗೋಪಾಲನ್ ಮಾಲ್. ಡಿಮಾರ್ಟ್ ಒಳಗೆ ಕ್ಯಾಮರಾ ಇಸ್ ನಾಟ್ ಅಲೌಡ್, ಶೂಟಿಂಗ್ ಇಸ್ ನಾಟ್ ಅಲೌಡ್. ಆಕ್ಚುಲಿ ತುಂಬಾ ಚಂದ ಉಂಟಲ್ಲ ಈ ಪ್ಲೇಸ್, ಈ ಡಿಮಾರ್ಟ್. ಒಳ್ಳೆ ಚಂದ ಬರ್ತಾ ಉಂಟು ವಿಡಿಯೋದಲ್ಲಿ, ಮಾಲ್ ಒಳಗಿದ್ದ ಕಾರಣ. ಇಷ್ಟ ಐಟಮ್ಸ್ ನಾವು ಪರ್ಚೇಸ್ ಮಾಡಿದ್ದೇವೆ. ಪ್ರಜ್ವಲ್ ಮಕ್ಕಳ ನೋಡಿ ಚರ್ಪಟೆ ಹೇಳ್ತಿದ್ದಾನೆ. ಆ ಮಕ್ಕಳೆಲ್ಲ ಕೂಗ್ತಾ ಇರ್ತಾರಲ್ಲ, ಅದನಿಗೆ ಕಿರಿಕಿರಿ ಕೇಳಲಿಕ್ಕೆ ಆಗುದಿಲ್ಲ ಅಂತೆ ಅಲ್ಲ. ಆ ಸ್ಟೇಜ್ ಇರ್ಬೇಕಂತೆ ಅಲ್ಲ, ಚಿಕ್ಕದು ಕೂಗ್ಬಾರ್ದು ಮಕ್ಕಳಲ್ಲ. ನೀನು ಸಣ್ಣದಿರುವಾಗ ಕೂಡ ಕೂಗಿ ಇದ್ದದ್ದು, ಚರ್ಪಟೆ ಇದ್ದಿದ್ದು. ಅಮ್ಮ ಹೇಳ್ತಾರೆ ಚರ್ಪಟೆ ಇದ್ದಿದ್ದು ಅವನು. ಅಮ್ಮನಿಗೆ ನೀವು ಫಂಕ್ಷನ್ ಕೂಡ ಅಟೆಂಡ್ ಮಾಡಿ ಬಿಡ್ತಿಲ್ಲ ಇತ್ತಂತೆ. ಶಿ ವಾಸ್ ಟೆಲ್ಲಿಂಗ್ ಆಕ್ಚುಲಿ ತುಂಬಾ ವಿಷಯದಲ್ಲಿ. ಇಲ್ಲಿಂದ ನಾವು ಸೀದಾ ಮನೆಗೆ ಹೊರಡ್ತಿದ್ದೇವೆ. ಇನ್ನು ಮುಂದೆ ನಾವು ಡಿಮಾರ್ಟ್ ಇಲ್ಲಿಗೆ ಬರುವ ಅಂತ ಪ್ಲಾನ್ ಮಾಡ್ತಿದ್ದೇವೆ. ಬಿಕಾಸ್ ಜನ ರಶ್ ಕಡಿಮೆ ಅಲ್ಲ, ಆಮೇಲೆ ತುಂಬಾ ಕ್ಲೀನ್ ಇದೆ ಒಂದು ಹೇಳ್ಬೋದು ಅಲ್ಲ, ಕಂಪೇರ್ಡ್ ಟು ಅದರ್ ಡಿಮಾರ್ಟ್ಸ್. ಸೊ ಏನಿದುವೆ ನಮ್ದು ಡಿಮಾರ್ಟ್ ವಿಸಿಟ್. ಹತ್ತಿರ, ಕಂಪ್ಯಾರಿಟಿವ್ಲಿ ಹತ್ತಿರ ಕೂಡ. ಹೆಂಗ ಗೊತ್ತಾ,
ಇಲ್ಲಿ ಪಾಪ್ಕಾರ್ನ್ ಏನಿಲ್ಲ, ಮತ್ತೆ ಇದು ಸಾಫ್ಟೀಸ್ ಇಲ್ಲ, ಅದೊಂದು ಮಿಸ್ ಆಗ್ತದೆ. ನಂಗೆ ಡಿಮಾರ್ಟ್ ಅಲ್ಲಿ ಇರುವ ಸಾಫ್ಟಿ ತುಂಬಾ ಇಷ್ಟ. ಪಾಪ್ಕಾರ್ನ್ ಅಮ್ಮನಿಗೆ ಇಷ್ಟ, ಇಲ್ಲ ಸಾಫ್ಟಿ ಅಲ್ಲ ಹೈಯೆಸ್ಟ್ ಇಷ್ಟ. ಸಾಫ್ಟ್ ಇಲ್ಲದಿದ್ರೆ ನಾವು ಪಾಪ್ಕಾರ್ನ್ ಆರ್ಡರ್ ಮಾಡುದು. ನೋಡಿ guys, ತುಂಬಾ ಜನ ಬರ್ತಾ ಇದ್ದಾರೆ. ಮೇ ಬಿ ನಾವು ಬೇಗ ಬಂದ್ವಾ, ಮಧ್ಯಾಹ್ನ ನಂತರ ರಶ್ ಇರ್ಬೋದು. ಹಲೋ ಸರ್. ಇಲ್ಲ ಇದು ಮಾಲ್ ಆದ ಕಾರಣ ಐ ಥಿಂಕ್ ಸೊ, ಗೊತ್ತಿಲ್ಲ. ಮತ್ತೆ ರೀಸೆಂಟ್ಲಿ ಓಪನ್ ಆಗಿದಂತೆ 3 months ಮುಂಚೆನೋ. ಸೊ ಕೆಲವರಿಗೆ ಗೊತ್ತಿರುವುದಿಲ್ಲ, ಈಗ ನೋಡಿ ನೋಡಿ ಬರ್ತಾರೆ ಅಲ್ವಾ. ಕೆಲವರು ರೆಗ್ಯುಲರ್ ಆಗಿ ಅವರವರ ಪ್ಲೇಸ್ ಅಲ್ಲಿ ಹೋಗ್ತಾ ಇರ್ತಾರಲ್ಲ, ಸೊ ಹಾಗೆ. ಬನ್ನಿ ಗೈಸ್ ಹೊರಡುವ, ಸ್ವಲ್ಪ ಹಸಿವಾಗ್ತಾ ಉಂಟಲ್ಲ ಗೈಸ್. ಇನ್ನೊಂದು, ಇಲ್ಲಿ ಡಿಮಾರ್ಟ್ ಬಂದ್ರೆ ಡಿಮಾರ್ಟ್ ಪರ್ಚೇಸ್ ಮಾತ್ರ ಆಗಿರಲ್ಲ, ಮೈಂಡ್ ಡೈವರ್ಟ್ ಆಗಿ ಡ್ರೆಸ್ ಶಾಪಿಂಗ್ ಕೂಡ ಹೋಗ್ಬೋದು. ಪ್ರಜ್ವಲ್ ಕುದುರೆ ತರ ಅಂತ ಕಟ್ತಾನಂತೆ ಅಲ್ಲ, ಫೋಕಸ್ ಆಗಿ ಡಿಮಾರ್ಟ್ಗೆ ಮಾತ್ರ ಬರೋ ತರ. ಹಾಗೆ ಮಾಲ್ ಆದ ಕಾರಣ ಮಾಲ್ ಅಲ್ಲಿ ಸುತ್ತಬಹುದು ಕೆಲವೊಮ್ಮೆ, ಬಟ್ ಚಿಕ್ಕ ಮಾಲ್ ಆದ ಕಾರಣ ಓಕೆ ಅಲ್ಲ. ಡಿಮಾರ್ಟಿಗೆ ಬಂದು ಲಿಫ್ಟ್ ಇಲ್ಲೇ ಉಂಟು, ಎತ್ತಾಯ್ತಾ? ಡಿಮಾರ್ಟಿನ ಹೊರಗೆ ಒಂದು ಲಿಫ್ಟ್ ಇಲ್ಲೇ ಉಂಟು, ಬೇಸ್ಮೆಂಟ್ಗೆ ಸೀದಾ ಹೋಗು. ದುಷ್ಟ ಗೈಸ್, ಪ್ರಜ್ವಲ್ ಇಸ್ ದುಷ್ಟ ಗೈಸ್, ತೆಗ್ಸಿ ಕೊಡೋದಿಲ್ಲ ಅಂತೆ ಎಂತ ಸಹ ಅಲ್ಲ. ನೀನನ್ನೊಂದು ಅಬ್ಸರ್ವ್ ಮಾಡಿದ್ಯಾ, ನಾವಿಬ್ಬರು ಸೇಮ್ ಕಾಂಬಿನೇಷನ್ ಡ್ರೆಸ್ ಹಾಕಿದ್ದೇವೆ. ನೀನ್ ನೋಡು ಬ್ಲ್ಯಾಕ್ ಕ್ರೀಮ್ ಬ್ಲೂ, ನಾನು ಬ್ಲೂ ಬ್ಲ್ಯಾಕ್ ಕ್ರೀಮ್. ಗೈಸ್ ನೋಡಿ, ಅಲ್ಲಿ ಹೈರಿಂಗ್ ಇದೆ ಅಂತ, ವಿ ಆರ್ ಹೈರಿಂಗ್ ಹೇಳಿದ್ದಾರೆ. ಏಜ್ ಬಂದು 18 to 24, ಕ್ವಾಲಿಫಿಕೇಶನ್ ಬಂದು SSLC PUC ಆರ್ ಡಿಗ್ರಿ. ಪ್ರಜ್ವಲ್ ಹೋಗ್ತಾನಂತೆ ಪಾರ್ಟ್ ಟೈಮಿಗೆ, ಓಕೆಯಾ? ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ, ಪಾರ್ಟ್ ಟೈಮಿಗೆ ಹೋಗುವ ಅಂತ. ನೋಡಿ ಇವರನ್ನ ಕಾಯ್ತಾ ಇದ್ವಿ, ಬಂದ್ರು ಅಮ್ಮ ಮತ್ತು ಮಗ. ನೋಡಿ ಗೈಸ್, ಸಾಂಕು ಡಿಮಾರ್ಟ್ ಸಾಫ್ಟ್ ಇಲ್ಲದಿದ್ರು ಇಲ್ಲಿ ಬೇರೆ ಸಾಫ್ಟಿ ಉಂಟು ಅಲ್ಲ, ಸಾಫ್ಟಿ ಉಂಟದು. ಹೌದು ಸಾಫ್ಟಿನೇ ಅದು, ನೋಡು ನೋಡು, ಹೌದು ಹೌದು ಗೈಸ್. ಅಮ್ಮನ ಬೇಡ ಕೊಡು ಕೊಡು. ಈಗ ಜಾರಿ ಬೀಳ್ತಿದ್ದೆ ನಾನೇ. ಡಿಮಾರ್ಟ್ ಬಿಲ್ 500 ಎಬೋ ಆದ್ರೆ ಪಾರ್ಕಿಂಗ್ ಫ್ರೀ, ಅಲ್ಲಿ ಬರ್ದಿತ್ತು ಗೈಸ್ ಬೋರ್ಡ್ ಅಲ್ಲಿ. ಫ್ರೀ ಗೈಸ್ ಪಾರ್ಕಿಂಗ್ ಫ್ರೀ. ಪಾರ್ಕಿಂಗ್ ಹೌದು, ಇಲ್ಲಿಗೆ ಬರೋದು ಒಳ್ಳೇದು. ಪಾರ್ಕಿಂಗ್ ಕೂಡ ನೆರಳಲ್ಲೇ ಉಂಟು, ಅಲ್ಲೆಲ್ಲ ನೆರಳಿಲ್ಲ. ಹೌದು. ಓಕೆ ಗೈಸ್, ಮನೆಗೆ ರೀಚ್ ಆದ್ವಿ. ಸೊ ಈ ವ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. If you guys like this video, please do like, share, comment and subscribe to our channel. See you in the next vlog. Until then, see you. Tata, bye bye.